ಉಗ್ರರ ಈ ಒಂದು ಕೃತ್ಯ ಉಪಟಳಕ್ಕೆ ಭಾರತೀಯರ ಕನ್ನಡಿಗರ ಸಾವು ನೋವು ಹೆಚ್ಚಾಗಿದ್ದು ಇದೀಗ ಜಮ್ಮು ಸರ್ಕಾರದಿಂದ ಪರಿಹಾರದ ಘೋಷಣೆಯಾಗಿದೆ. 27 ಮಂದಿಯನ್ನು ಸಾವನ್ನಪ್ಪಿದ್ದಾರೆ. ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಅವರಿಗೆ ಜಮ್ಮು ಕಾಶ್ಮೀರ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಸಾವನ್ನಪ್ಪಿರುವ ಕುಟುಂಬದವರಿಗೆ ಪರಿಹಾರವನ್ನ ಘೋಷಣೆ ಮಾಡಿರುವುದು. ಉಗ್ರರ ನರಮೇಧಕ್ಕೆ ಬಲಿಯಾದ ಕುಟುಂಬಸ್ಥರಿಗೆ ಪರಿಹಾರದ ಘೋಷಣೆಯಾಗಿದೆ ಜಮ್ಮು ಕಾಶ್ಮೀರ ಸರ್ಕಾರದಿಂದ. ರಾಜ್ಯದ ಮಂಜುನಾಥ್, ಭರತ್, ಮಧುಸೂದನ್ ಸೇರಿ ಮೃತರೆಲ್ಲರಿಗೂ ಕೂಡ ಪರಿಹಾರವನ್ನ ಘೋಷಿಸಿದ್ದಾರೆ. ತಲಾ ಒಬ್ಬರಿಗೆ 10 ಲಕ್ಷ ಪರಿಹಾರ, ಗಾಯಾಳುಗಳಿಗೆ 2 ಲಕ್ಷ ಪರಿಹಾರವನ್ನ ಜಮ್ಮು ಸರ್ಕಾರ ಕೊಟ್ಟಿದೆ. ತಲಾ 10 ಲಕ್ಷದಂತೆ ಪರಿಹಾರವನ್ನ ಘೋಷಣೆ ಮಾಡಿದೆ ಜಮ್ಮು ಕಾಶ್ಮೀರ ಸರ್ಕಾರದ ಕಡೆಯಿಂದ. ಉಗ್ರರ ಉಪಟಳದಿಂದ ಉಗ್ರರ ಹತ್ಯೆಯಾಯಿತು. ನರಮೇಧದಿಂದ ಅಲ್ಲಿ ಹೋದ ಪ್ರವಾಸಿಗರ ಹತ್ಯೆ ಆಯಿತು. ಅವರಿಗೆ 27 ಜನ ಏನು ಹತ್ಯೆಗೀಡಾಗಿದ್ರು. ಅವ್ರಿಗೆಲ್ಲರಿಗೂ ತಲಾ 10 ಲಕ್ಷದಂತೆ ಇದೀಗ ಕುಟುಂಬಸ್ಥರಿಗೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನುಳಿದಂತೆ ಗಾಯಾಳುಗಳು ಯಾರಿದ್ದಾರೆ ಅವರುಗಳಿಗೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಸರ್ಕಾರ. ಜಮ್ಮು ಕಾಶ್ಮೀರದ ಈ ಹಿಂದೆ ನಾವು ಪುಲ್ವಾಮಾ ಅಟ್ಯಾಕ್ ಅನ್ನ ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀವಿ. ಆ ರೀತಿಯಾದಂತಹ ಅಟ್ಯಾಕ್ ಆಗಿತ್ತು. ಸಾಕಷ್ಟು ಸೈನಿಕರು ಸಾವು ನೋವನ್ನ ಅನುಭವಿಸಿದ್ರು ಪುಲ್ವಾಮಾ ಅಟ್ಯಾಕ್ ಅಲ್ಲಿ. ಆ ದಿನ ನೆನೆಸ್ಕೊಂಡ್ರೆ ನಿಜಕ್ಕೂ ಮೈ ಜುಮ್ ಅನ್ನತ್ತೆ. ಆ ರೀತಿ ರಕ್ತ ಪಿಪಾಸುಗಳು ರಕ್ತ ಹೀರಿದ್ರು ನಮ್ಮ ಸೈನಿಕರದ್ದು, ನಮ್ಮ ರಕ್ಷಣೆಗಿದ್ದಂತಹ ಸೈನಿಕರದ್ದು. ಅವೆಲ್ಲವೂ ಎಲ್ಲೋ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಡಿಮೆ ಆಯ್ತು. ರಿಸೆಕ್ಟರ್ನಲ್ಲಾಗಿರ್ಬೋದು, ನುಸುಳುಕೋರರ ಸಂಖ್ಯೆ ಎಲ್ಲೋ ಕಡಿಮೆ ಆಯ್ತು, ದಾಳಿ ಮಾಡೋದು ಕಡಿಮೆ ಆಯ್ತು, ಗುಂಡೇಟಿನ ಸದ್ದು ಅಷ್ಟಾಗಿ ಮೊಳಗ್ತಾ ಇಲ್ಲ ಅಂತ. ಸೊ ನೆಟ್ಟಿಸಿರೋ ಬಿಡೋದ್ರೊಳಗೆ ಶಾಂತಿ ಆಗ್ತಾ ಇದೆ ಕಾಶ್ಮೀರ್ ಅಂತ ಹೇಳೋದ್ರ ಒಳಗೆ ಭಯೋತ್ಪಾದಕರು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಅಮಿತ್ ಶಾ ಮುಂದೆ ತಮ್ಮ ನರಳಾಟ, ಗೋಳಾಟ ಎಲ್ಲವನ್ನ ಕೂಡ ತೋಡ್ಕೊಳ್ತಾ ಇರೋದು. ತಂದೆಯನ್ನ ಕಳ್ಕೊಂಡ ಮಕ್ಕಳು, ಗಂಡನನ್ನು ಕಳ್ಕೊಂಡ ಪತ್ನಿ, ಪ್ರತಿಯೊಬ್ರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿರಬಹುದು. ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನ ಪಹಲ್ಗಾಮ್ಗೆ ತೆರಳಿ ಅಮಿತ್ ಶಾ ನಡೆಸ್ತಾ ಇದ್ದಾರೆ. ಸೊ ಅವರೆಲ್ಲರೂ ಸೇಫ್ ಆಗಿ ಅವರವರ ರಾಜ್ಯಕ್ಕೆ, ಊರುಗಳಿಗೆ ಕಲಿಸ್ಕೊಡುವಂತಹ ಜವಾಬ್ದಾರಿ ಕೂಡ ಈಗ ಜಮ್ಮು ಕಾಶ್ಮೀರ ಕೇಂದ್ರವೇ ತೆಗೆದುಕೊಂಡಿದೆ. ಸೊ ನಮ್ಮ ಮೃತದೇಹಗಳ ರವಾನೆ ಕಾರ್ಯ ಕೂಡ ಈಗಾಗಲೇ ನಡೆದಿದ್ದು, ಹಸ್ತಾಂತರ ಕಾರ್ಯ ಕೂಡ ಚುರುಕುಗೊಂಡಿದೆ. ಶಿವಮೊಗ್ಗಕ್ಕೆ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಮೃತದೇಹಗಳು ಬರಬಹುದು ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಸದ್ಯ ಜಮ್ಮು ಕಾಶ್ಮೀರದಿಂದ ಮೃತ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದ್ದು, ಪಹಲ್ಗಾಮ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಮೃತ ಕುಟುಂಬಸ್ಥರಿಗೆ.